Hello everyone. Today we are going to start the how application process for the veterinary officer post we have to do. So we'll be going step by step. Please make sure these things are taken into consideration. So some of the important aspect before we start applying. So we will be going here and on the KPSC website, official website, and just click veterinary doctors. So most of them have not registered, so please go through new registration. So already I have registered it, so I'll be entering the old registration details. So here if you go to the new registration, you will enter the mobile number and just verify it. Then you need to enter email ID, and there is no need for verification of email ID. Then coming to please enter password and the and a captcha code and submit it and get confirmation. Okay, so after this you have to log in to the here. So student login will be there, and kindly you log in through your user the phone number and also the password. Okay, then you can enter the correct captcha here. So then sign in. So this will take to the instructions. Okay, and just click it. Instructions I have read and go directly. Then these are some of the other important details. So coming to a very important aspect, like apply for the post. Okay, so just go here. It will take to please fill the personal tab details. Okay, continue. Okay, then here you have to fill your personal details. So that is a very important part. So make sure you enter your ಎಜುಕೇಶನಲ್ ಪರ್ಸನಲ್ ಡೀಟೇಲ್ಸ್ನ ನಾವು ವೈಯಕ್ತಿಕ ಮಾಹಿತಿಯನ್ನ ಇಲ್ಲಿ ಕರೆಕ್ಟ್ ಆಗಿ ನೀಡಬೇಕಾಗುತ್ತೆ. ಸೊ ಇದರಲ್ಲಿ ನಾನು ಕೆಲವೊಂದು ಅಂಶ ಹೇಳ್ತೀನಿ. ಪ್ಲೀಸ್ ಮೇಕ್ ಶೋರ್ ಯು ಟೈಪ್ ದೆಮ್ ವೆರಿ ಅಪ್ರಾಪ್ರಿಯೇಟ್ಲಿ. ಒಂದೇನಂದ್ರೆ ಯು ಸೆಲೆಕ್ಟ್ ದಿ ಬೋರ್ಡ್. ಓಕೆ, ಸೊ ವೆದರ್ ಸಿ ದಿ ಕರ್ನಾಟಕ ಬೋರ್ಡ್ ಅಥವಾ CBSE ಅದಾಗಿರ್ಬೋದು. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ. ಅದಾದ ತಕ್ಷಣ ಡೀಟೇಲ್ಸ್ ಎಲ್ಲ ತಗೊಳುತ್ತೆ. ಸಪೋಸ್ ಐ ವಿಲ್ ಗೋ ಫಾರ್ 10th. ಓಕೆ, ಆ್ಯಂಡ್ SSLC ಮ್ಯಾನ್ಯುಯಲ್ ಎಂಟ್ರಿ ಮಾಡಬೇಕಾದ್ರೂ ಮಾಡಿ. ಇಲ್ಲ ನೀವು ಇಫ್ ಯು ಹ್ಯಾವ್ ಪಾಸ್ಡ್ SSLC, ಅಫ್ಕೋರ್ಸ್ ಮೋಸ್ಟ್ ಆಫ್ ದೆಮ್ ಮೈಟ್ ಹ್ಯಾವ್ ಪಾಸ್ಡ್ ಆಫ್ಟರ್ 2023. ಸೊ ಅದಕ್ಕೆ ನೀವು ಯಾವಾಗಲೂ ಇದೇನಿದೆ ಆಟೋಮೆಟಿಕ್ಲಿ ಎಂಟರ್ ಮಾಡಿ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಕೊಟ್ಟಿದ ತಕ್ಷಣ ಇಲ್ಲಿ ಗೆಟ್ ಡೇಟಾ. ಸೊ ಇದೆಲ್ಲ ತಗೊಳುತ್ತೆ. ಮದರ್ ನೇಮ್ ಆಗಿರ್ಬೋದು, ಅಪ್ಲಿಕೆಂಟ್ ನೇಮ್, ಫಾದರ್ ನೇಮ್, ಇದೆಲ್ಲ ತಗೊಳುತ್ತೆ. ಇದೆಲ್ಲ ವೆರಿ ಇಂಪಾರ್ಟೆಂಟ್ಲಿ ನೀವು ಇದು ಕೊಡಿ. ಸೊ ಮತ್ತೆ ಈ ಇಮೇಲ್ ID ಏನಿದೆಯಲ್ವಾ, ಆಲ್ರೆಡಿ ನಾವು ಫಸ್ಟ್ ವೆರಿಫಿಕೇಶನ್ ಪಾರ್ಟಲ್ಲಿ ಕೊಟ್ಟಿದ್ವಿ, ಅದೇ ಬರುತ್ತೆ ಇಲ್ಲಿ. ಅಲ್ಟರ್ನೇಟ್ ಇಮೇಲ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಮತ್ತೆ ವಿತ್ ರೆಸ್ಪೆಕ್ಟ್ ಟು ಅಡ್ರೆಸ್ ಬಂದಾಗ ದಿಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಕಮಿಂಗ್ ಟು ದಿ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಇದು ಅಡ್ರೆಸ್. ನ್ಯಾಷನಾಲಿಟಿ ಅಫ್ಕೋರ್ಸ್ ಇಂಡಿಯನ್ ಇರುತ್ತೆ. ಮತ್ತೆ ಆಧಾರ್ ಕಾರ್ಡೇ ಕೊಡಿ ಇಲ್ಲಿ. ಇಟ್ಸ್ ಅ ಬೆಟರ್ ಇಫ್ ಯು ಗೆಟ್ ಡೇಟಾ, ಆ್ಯಂಡ್ ಮೇಕ್ ಶೋರ್ ದಟ್ ಯು ಅಪ್ಲೋಡ್ ದ ವೆರಿ ರೀಸೆಂಟ್ ಫೋಟೋ. ಸೊ ಆಧಾರ್ ಕಾರ್ಡಲ್ಲಿ ಕೊಟ್ಟಿದ ತಕ್ಷಣ ಇಲ್ಲಿ ಆಧಾರ್ ಕಾರ್ಡ್ ಫೋಟೋ ತಗೊಳುತ್ತೆ. ಓಕೆ, ಬಟ್ ಆ ಫೋಟೋ ಏನಾದರೂ ತುಂಬ ಓಲ್ಡ್ ಇದ್ರೆ ಅದನ್ನ ರೆಡ್ಯೂಸ್ ಮಾಡಿ ಬೇರೆ ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಪ್ಲೀಸ್ upload the new photo if it is more than 1 year old or 2 years old. So other if has great ಚೇಂಜಸ್ ಮಾರ್ಫಾಲಜಿಕಲಿ ಇದ್ರೆ ನೀವು ಬೇರೆ ಹೊಸ ಫೋಟೋ ಹಾಕಿದ್ರೆ ಬೆಟರ್ ಆಗುತ್ತೆ. ಸೊ ಅದನ್ನ ಇದು ಮಾಡ್ಕೊಳ್ಳಿ. ಸಿಗ್ನೇಚರು ಅಷ್ಟೇ ಒಂದೇ ತರ ಇರಬೇಕು. ಈಗ ಈ ಅಪ್ಲಿಕೇಶನ್ ಅಲ್ಲಿ ಒಂದ್ ಹಾಕಿರ್ತೀರಾ, ಎಕ್ಸಾಮ್ ಸೆಂಟರ್ ಅಲ್ಲಿ ಬೇರೆ ತರ ಇದು ಹಾಕಿರ್ತೀರಾ, ಆ ತರ ಆಗ್ಬಾರ್ದು. ಮತ್ತೆ ಇದು ಒಂದೇ ತರ ಇರ್ಬೋದು. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಕಮಿಂಗ್ ಟು ದಿ ಪರ್ಮನೆಂಟ್ ಅಡ್ರೆಸ್, ಇಲ್ಲಿ ನೋಡಿ, ಇಲ್ಲಿ ಬಹಳಷ್ಟು ಸ್ಟೂಡೆಂಟ್ಸು ಏನ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ ನಾನು ಇದರಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. ಪರ್ಮನೆಂಟ್ ಅಡ್ರೆಸ್ ಬಂದಿದ ತಕ್ಷಣ, ಸೊ ಇಲ್ಲಿ ನಾವು ರಿಸೈಡ್ ಆಗ್ತಿರ್ತೀವಿ. ಸಪೋಸ್ ನನ್ನ ಪೋಸ್ಟಿಂಗ್ ಬಂದು ಕಾರವಾರಲ್ಲಿದೆ. ಓಕೆ, ಸೊ ನನ್ನ ಪೋಸ್ಟಿಂಗ್ ಕಾರವಾರಲ್ಲಿದ್ರೆ ನನ್ನ ಕಾರವಾರ ಅಡ್ರೆಸ್ ಹಾಕಿರ್ತೀನಿ. ಸೊ ಮತ್ತೆ ವೆರಿಫಿಕೇಶನ್ ಬಂದಾಗ ನಿಮ್ಮ ಪೋಸ್ಟಿಂಗ್ ಮತ್ತೆ ಟ್ರಾನ್ಸ್ಫರ್ ಆಗಿ ಬೆಳಗಾಂ ಎಲ್ಲ ಹೋಗಿರುತ್ತೆ ಅನ್ಕೊಳ್ಳಿ. ಸೊ ವೆರಿಫಿಕೇಶನ್ ಇಲ್ಲಿ ಹೋಗ್ತಾರೆ, ಬಟ್ ಇಲ್ಲಿ ಇರೋದ್ರಿಲ್ಲ. ಹಾಗಾಗಿ ನೀವು ವೆರಿಫಿಕೇಶನ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ವೆರಿಫಿಕೇಶನ್ ಯಾವಾಗುತ್ತಂದ್ರೆ, ನೀವು ಫೈನಲ್ ರಿಸಲ್ಟ್ ಬಂದ ಮೇಲೆ PDF ಅಲ್ಲಿ ನಿಮ್ಮ ಹೆಸರಿದ್ರೆ
ಸೊ ಆಗ ವೆರಿಫಿಕೇಶನ್ ಅಂತ ಸಿಂಧುತ್ವ ಅಂತ ಹೋಗ್ತದೆ. ಸೊ ಸಿಂಧುತ್ವದಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ, ಪೊಲೀಸ್ ವೆರಿಫಿಕೇಶನ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಎಲ್ಲೇ ಇವನ್ ನೀವು ರೆಂಟಲ್ ಮನೆ ಇದ್ರೂ ಪೇರೆಂಟ್ಸ್ ಅಡ್ರೆಸ್ ಕೊಡಿ, ಅಲ್ಲಿ ಯಾರನ್ನ ಇರಬೇಕು. ಇನ್ ಕೇಸ್ ಪೇರೆಂಟ್ಸ್ ಇಲ್ಲ ಅಂದ್ರೂ ಅಲ್ಲಿ ನಿಮ್ಮ ಅಕ್ಕಪಕ್ಕ ರಿಲೇಟಿವ್ಸ್ ಯಾರನ್ನ ಇರ್ಬೋದು, ನೈಬರ್ಸ್ ಇರ್ಬೋದು. ಸೊ ಯೂಶಲಿ ಏನ್ ಮಾಡಿರ್ತಾರೆ, ಸಿಟಿ ಕಡೆ ಮೈಗ್ರೇಟ್ ಆಗಿರ್ತಾರೆ ಫ್ಯಾಮಿಲಿ ಎಲ್ಲ, ಹಳ್ಳಿ ಬಿಟ್ಟು. ಬಟ್ ಹಳ್ಳಿ ನಂಬರ್ ಅದೇ ಕೊಟ್ಟಿರಿ. ಅಫ್ಕೋರ್ಸ್ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಆ ಅಡ್ರೆಸ್ ಒಂದಿರಲಿ, ಅದು ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಯು ಡೋಂಟ್ ಗಿವ್ ಕಾಲೇಜ್ ಅಡ್ರೆಸ್ ಕೊಟ್ಟಿರ್ತಾರೆ ಕೆಲವೊಬ್ರು, ಕರೆಸ್ಪಾಂಡೆಂಟ್ ಅಡ್ರೆಸ್ ಅದೇ ಸೇಮ್ ಕೊಟ್ಟಿರಿ. ಸೊ ಯೂಶಲಿ ಯಾಕಂದ್ರೆ ಇಲ್ಲಿ ನಾನು ಏನು ಹೇಳ್ತೀನಿ ಅಂದ್ರೆ, ಈಗ ನೀವು ಸಪೋಸ್ ನೀವು ಪಿ ಜಿ ಮಾಡ್ತಿರ್ತೀರಾ, ಪಿ ಜಿ ಎಲ್ಲೋ ಬೀದರಲ್ಲಿ ಮಾಡ್ತಿರ್ತೀರಾ, ಇಲ್ಲ ನೀವು ಪಿ ಜಿ ಬೆಂಗಳೂರಲ್ಲಿ ಮಾಡ್ತಿರ್ತೀರಾ, ಓಕೆನಾ. ಸೊ ಈಗ ಎಕ್ಸಾಮ್ ಅಲಾಟ್ ಮಾಡೋದು ಈ ಬೇಸಿಸ್ ಮೇಲೆ, ಅದಕ್ಕೆ ನೀವು ಹೋಮ್ ಡಿಸ್ಟಿಕ್ ಕೊಟ್ಟಿರಿ. ಸಪೋಸ್ ಮೈಸೂರು ನಾನು ಕೊಟ್ಟೆ, ಮೈಸೂರು ಕೊಟ್ಟರೆ ಎಲ್ಲೋ ಪಕ್ಕದ್ದು ನಿಮಗೆ ಬೆಂಗಳೂರು, ಇಲ್ಲ ನಿಮಗೆ ತುಮಕೂರು, ಇದು ಎಲ್ಲೋ ನಿಮ್ಮ ಸೆಂಟರ್ ನಿಯರ್ ಬೈ ಡಿಸ್ಟಿಕ್ ವೈಸ್ ಕೊಡ್ತಾರೆ. ಸೊ ಅದಕ್ಕೆ ಮನೆಯಿಂದ ನೀವು ಟ್ರಾವೆಲ್ ಮಾಡ್ಕೊಳ್ಬೋದು. ಅದಕ್ಕೆ ನೀವು ದಯವಿಟ್ಟು ಕರೆಸ್ಪಾಂಡೆಂಟ್ ಅಡ್ರೆಸ್ಸು ಏನಿದೆಯಲ್ವಾ, ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇರಲಿ. ಸೊ ಯಾಕಂದರೆ ಎಕ್ಸಾಮ್ ಅಲಾಟ್ ಮಾಡೋದು ಈ ಬೇಸಿಸ್ ಮೇಲೆನೆ, ಅದೇ ಸೇಮ್ ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಲ್ಲಿ ಮಾಡಲ್ಲ. ಸೊ ಪಕ್ಕದ ಡಿಸ್ಟಿಕ್ ಆಗಲಿ ಅವರು ಅಲಾಟ್ ಮಾಡ್ತಾರೆ. ಇದು ರೀಸೆಂಟ್ ಡೆವಲಪ್ಮೆಂಟ್. ಇದು ಇನ್ನೊಂದೇನಿದು, ಯಾಕೆ ಇವರು ಪರ್ಸನಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಕೇಳ್ತಿದ್ದಾರೆ ಅಂತ ನೀವು ನೋಡ್ಬೋದು. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಇಲ್ಲಿ. ಸೊ ಸಿ, ಈ ಕೆ ಪಿ ಎಸ್ ಸಿ ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ, ದಿಸ್ ಈಸ್ ಸೇಮ್ ಫಾರ್ ಆಲ್ ದಿ ಪೋಸ್ಟ್, ಲೈಕ್ ಡಿ ವೈ ಎಸ್ ಪಿ ಆಗಿರ್ಬೋದು, ಸೊ ಪಿ ಎಸ್ ಐ ಆಗಿರ್ಬೋದು, ಪಿ ಸಿ ಆಗಿರ್ಬೋದು, ಆ್ಯಂಡ್ ಇವನ್ ನಿಮ್ಮ ಆರ್ ಎಫ್ ಆಗಿರ್ಬೋದು, ಎ ಸಿ ಎಫ್ ಆಗಿರ್ಬೋದು. ಇದಕ್ಕೆಲ್ಲ ಅದಕ್ಕೆ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೇಳ್ತಾರೆ. ಬಟ್ ದಿಸ್ ಈಸ್ ಗುಡ್ ಇಫ್ ಯು ಟೈಪ್ ದೆಮ್, ಓಕೆ. ಇದು ಒಂದು ನಿಮ್ಮ ಡೇಟಾ ಸೇವ್ ಆಗಿರುತ್ತೆ. ಸೊ ಇನ್ ಫ್ಯೂಚರ್ ನೀವು ಕೆ ಎಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ, ಇನ್ ಕೇಸ್ ನೀವು ಡಿ ವೈ ಎಸ್ ಪಿ ಆಪ್ಟ್ ಮಾಡ್ತೀರಾ ಆಸ್ ಅ ಫಸ್ಟ್ ಆರ್ ಸೆಕೆಂಡ್ ಪ್ರಿಫರೆನ್ಸ್, ನೀವು ಮತ್ತೆ ನೀವು ಫಿಲ್ ಮಾಡೋ ಇದು ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ದಟ್ ಈಸ್ ಅ ರೀಸನ್, ಪ್ಲೀಸ್ ಎಂಟರ್ ದೆಮ್ ವೆರಿ ವೆಲ್. ಇಫ್ ಯು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನು ಕೊಡಲಿಲ್ಲ ಅಂದ್ರೂ ನಡೆಯುತ್ತೆ. ಸೊ and if you have some problem, then you have to provide them. So otherwise no need. ಇದೇನು ಕಂಪಲ್ಸರಿ ಇಲ್ಲ, ನೀವು ಫಿಲ್ ಮಾಡಿದ್ರು ಒಳ್ಳೇದು, ಇಲ್ಲ ಅಂದ್ರೂ ನಾಟ್ ಅನ್ ಇಶ್ಯೂ. ಓಕೆ. ಸೊ ಕಮಿಂಗ್ ಟು ಡಿ ಎಲ್ ಯಾಕೆ ಕೇಳಿದ್ದಾರೆ ಇವರು ವೆಟನರಿ ಆಫೀಸರ್ಗೆ ಅಂದರೆ, ದಿಸ್ ಫಾರ್ಮ್ ಈಸ್ ಒನ್ ಫಾರ್ಮ್ ಫಾರ್ ಆಲ್ ದಿ ಯುನೋ ಆಸ್ಪಿರೆಂಟ್ಸ್. ಅದಕ್ಕೆ ಅವರು ಕೊಟ್ಟಿದ್ದಾರೆ. ಏನೋ ಫಾರ್ ಬಿ ಎಮ್ ಟಿ ಸಿ ಇಲಾಖೆಗೆ ಹೋದ್ರೂ ಅಲ್ಲಿ ಕೇಳ್ತಾರೆ ಅಲ್ವಾ. ಸೊ ಅದಕ್ಕೆ ಇಫ್ ಯು ಹ್ಯಾವ್ ಲೈಸೆನ್ಸ್, ಬೆಟರ್ ಯು ಗೋ ಫಾರ್ ನೋ, ಬಿಕಾಸ್ ಇಲ್ಲೇನು ಮ್ಯಾಂಡೇಟ್ರಿ ಕ್ರೈಟೀರಿಯಾ ಏನಿಲ್ಲ. ಸೊ ದಿಸ್ ಇಸ್ ನಾಟ್ ದ ಕ್ರೈಟೀರಿಯಾ ಫಾರ್ ಸೆಲೆಕ್ಟಿಂಗ್ ವಿವೋ. ನಿಮ್ ವಿವೋನೇ ಆಗ್ಬೇಕಾಗ, if you want to select Vivo as only a career, then please type it no. And previous KPSC exam no ಅಂತ ಕೊಡಿ, ಯಾಕಂದ್ರೆ ಎಸ್ ಅಂತ ಕೊಟ್ರೆ ಬೇರೆ ಏನೇನೋ ಡೀಟೇಲ್ಸ್ ಕೇಳ್ತಾನೆ, ರೋಲ್ ನಂಬರು ಯಾವುದು ಅದಂತ. ಸೊ ಬೆಟರ್ ಅವಾಯ್ಡ್ ಆಲ್ ದಿಸ್ ಪಾರ್ಟ್ ಅಂಡ್ ಜಸ್ಟ್ ಪುಟ್ ಇಟ್ ನೋ. ಅಂಡ್ just to avoid a complication, that's all. Then number of attempts in KS, I think if you have even given ನೀವು ಕೆ ಎಸ್ ಅಲ್ಲಿ ಅಟೆಂಪ್ಟ್ ಕೊಟ್ಟಿದ್ರು ನೀವು ಸಹ ನೀವು ನೋ ಅಂತಾನೆ ಹಾಕಿ, ಏನು ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ದಿಸ್ ಕೆ ಎಸ್ ಅಲ್ಲಿ ಅಟೆಂಪ್ಟ್ಸ್ ಇದಾವೆ, ಜನರಲ್ಗೆ ಇಷ್ಟೊಂದು ಅಟೆಂಪ್ಟ್ ಇದಾವೆ, ಒ ಬಿ ಸಿ ಇಷ್ಟೊಂದು ಅಟೆಂಪ್ಟ್ ಇದೆ. ಸೊ ಹಾಗಾಗಿ ಅವರು ಈ ಡೀಟೇಲ್ಸ್ನ ಕೇಳ್ತಾರೆ. ಸೊ ಎನಿವೆ, ಇದಾದ್ಮೇಲೆ ನೀವು ಸೇವ್ ಅಂತ ಕೊಡಿ, ಸೇವ್ ಆಗುತ್ತೆ. ಸೊ ಈಗ ಸೇವ್ ಆಗಲ್ಲ, ಆ್ಯಕ್ಚುಲಿ ನಾನು ಫಿಲ್ ಮಾಡಿಲ್ಲ ಇಲ್ಲಿ ಯಾವುದೇ ಥರ, ಅಂದರೆ ಆಲ್ರೆಡಿ ನಾನು ರಿಜಿಸ್ಟರ್ ಮಾಡಿದ್ದೀನಿ. ಸೊ ಅದಕ್ಕೆ ಇದು ಬೇರೆ, ನಾನು ಡಮ್ಮಿ ಪೋರ್ಟಲ್ಲಿಂದ ಡಮ್ಮಿ ರಿಜಿಸ್ಟ್ರೇಷನ್ ಕೊಟ್ಟು ನಾನು ಮಾಡ್ತೀನಿ, ಜಸ್ಟ್ ಫಾರ್ ಎಕ್ಸ್ಪ್ಲನೇಷನ್ ಆಫ್ ದಿ ಸ್ಟೂಡೆಂಟ್. ಮತ್ತು ನೆಕ್ಸ್ಟ್ ಕೊಡಿ, ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟು. ಇಲ್ಲಿ ನೀವು ಏನಿದೆ ಇದು ನೆಕ್ಸ್ಟ್ ಬರಲ್ಲ, ಯಾಕಂದರೆ ನೀವು ಫಸ್ಟ್ ಫಾರ್ಮೆಟ್ ಏನಿದೆ ಇದನ್ನು ತುಂಬಬೇಕಾಗುತ್ತೆ. ಇದು ಸೀಕ್ವೆನ್ಸ್ ವೈಸ್ ಫಸ್ಟ್ ಇದು ತುಂಬಿದ ತಕ್ಷಣ ಮತ್ತೆ ಇದು ಹೋಗುತ್ತೆ ರಿಸರ್ವೇಷನ್ ಡೀಟೇಲ್ಸ್. ಇಲ್ಲಿ ನಾನು ಎಜುಕೇಷನ್ ಕ್ವಾಲಿಫಿಕೇಷನಲ್ಲೂ ನಾನು ವೆರಿ ಇಂಪಾರ್ಟೆಂಟ್ ಪಾರ್ಟ್ನ ಡಿಸ್ಕಸ್ ಮಾಡ್ತೀನಿ. ಸೊ ಪ್ಲೀಸ್ ವಾಚ್ ದಿಸ್ ಟಿಲ್ ಎಂಡ್, ಅರ್ಧ ಬಿರ್ಧ ನೋಡಿ ಬಿಡಬೇಡಿ. ಯಾಕಂದರೆ ಭಾಳಷ್ಟು ಜನ ತಪ್ಪಿಲ್ಲೇ ಮಾಡ್ತಾರೆ. ಸಿ, ದಿಸ್ ಇಸ್ ಫಾರ್ ದಿ ಬಿ ವಿ ಎಸ್ ಸಿ ಅಲ್ವಾ. ಸೊ ಬಿ ವಿ ಎಸ್ ಸಿ ನೀವು ಸ್ಟೂಡೆಂಟ್ಸ್ಗೆ ನಾನು ಇದು ಎಸ್ಪೆಷಲಿ ಮಾಡ್ತಿರೋ ವಿಡಿಯೋ, ಹಾಗಾಗಿ ನಾನು ಡೀಟೇಲ್ಡಾಗಿ ಹೇಳ್ತೀನಿ. ಮೊದಲು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದಾಗ ನೀವು 10th ಚೂಸ್ ಮಾಡಿ, ಅಥವಾ ಎಸ್ ಎಸ್ ಎಲ್ ಸಿ ಏನಿದೆ ಅಲ್ಲಿ ಚೂಸ್ ಮಾಡಿದ ತಕ್ಷಣ 10th ಮಾರ್ಕ್ಸ್ ಕಾರ್ಡ್ ಹಾಕಿ. ಸೊ ದಟ್ ಈಸ್ ಕನ್ಸಿಡರ್ಡ್ ಆಸ್ ಯು ಹ್ಯಾವ್ ಪಾಸ್ಡ್ ಎಸ್ ಎಲ್ ಸಿ. ಮತ್ತು 12th ಇದು ತಗೊಳ್ಳಿ, ಪಿ ಯು ಸಿ ಏನಿದೆ ಮಾರ್ಕ್ಸ್ ಕಾರ್ಡ್ ಹಾಕಿ.
ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಸ್ಕ್ಯಾನ್ ಮಾಡಿ, ಕ್ಲಾರಿಟಿ ಇರಬೇಕು ಪ್ಲೀಸ್. ನೀವು ಮೊಬೈಲ್ ಸ್ಕ್ಯಾನ್ ಮಾಡಿದ್ರೆ ನೋಡಿ ಕ್ಲಾರಿಟಿ ಬರಬೇಕು, ಅದರ್ವೈಸ್ ನೀವು ಪ್ರಿಂಟರ್ ಅಂಗಡಿಯಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಆಯ್ತಾ. ಮತ್ತೆ ಡಿಗ್ರಿದು ಬಿ ವಿ ಎಸ್ ಇದು ಯಾವ ಮಾರ್ಕ್ಸ್ ಕಾರ್ಡ್ ಆಗಬೇಕು ಅಂತ, ಬಿ ವಿ ಎಸ್ ಸಿ ಡಿಗ್ರಿ ಇರುತ್ತಲ್ವಾ ಇದು ನಿಮ್ಮ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್, ಫಿಫ್ತ್ ಇಯರ್. ಸೊ 4 ವರ್ಷದ ನಿಮ್ದು ಏನಿದೆ ಮಾರ್ಕ್ಸ್ ಕಾರ್ಡ್, ಇಯರ್ಲಿ ಮಾರ್ಕ್ಸ್ ಕಾರ್ಡ್ನ ನೀವು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್, ಒಂದೊಂದು ಇಯರ್ದೆ ಪಿ ಡಿ ಎಫ್ ಹಾಕಿ. ಪ್ಲೀಸ್ ಮೇಕ್ ಶೋರ್ ದಟ್ ಯು ಅಪ್ಲೈ ಆಲ್ ದಿ ಇಯರ್ಲಿ ಮಾರ್ಕ್ಸ್ ಕಾರ್ಡ್. ಓಕೆ. ಮತ್ತೆ ಪಿ ಡಿ ಸಿ, ಪ್ರೊಫೆಷನಲ್ ಡಿಗ್ರಿ ಸರ್ಟಿಫಿಕೇಟ್ ಪ್ಲಸ್ ಡಿಗ್ರಿ ಸರ್ಟಿಫಿಕೇಟ್, ಈ ಮೂರು ಸಮೇತ ನೀವು ಹಾಕಬೇಕು. ಒಂದು ಮಾರ್ಕ್ಸ್ ಕಾರ್ಡ್, ಇಯರ್ ವೈಸ್ ಆನ್ಯುವಲ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ ಕೊಡ್ಬೇಕು ನೀವು 4 ವರ್ಷದ್ದು. ಮತ್ತೆ ನೀವು ಎಂಟೈರ್ ಡಿಗ್ರಿ ತಗೊಂಡಿರೋದು ಪಿ ಡಿ ಸಿ ಕೊಡಬೇಕು. ಮತ್ತೆ ಡಿಗ್ರಿ ಸರ್ಟಿಫಿಕೇಟ್, ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಲ್ಲ, ಇದು ಮಸ್ಟ್ ಅಂಡ್ ಶುಡ್, ಇವಿಷ್ಟು ಕೊಡ್ಲೇಬೇಕು. ದಿಸ್ ಈಸ್ ಕಂಪಲ್ಸರಿ. ಓಕೆ. ಸೊ ಇದು ಕೊಡ್ಬೇಕು. ಇನ್ ಕೇಸ್ ನಿಮ್ ಎಂ ವಿ ಎಸ್ ಸಿ ಆಗಿದೆಯಾ, ದಿಸ್ ಈಸ್ ನಾಟ್ ಮ್ಯಾಂಡೇಟ್ರಿ, ಇದು ಕೊಟ್ಟಿರಿ. ಯಾಕಂದ್ರೆ ಇನ್ ಫ್ಯೂಚರ್ ನಿಮಗೆ ಇದೇ ಒಂದು ಪೋರ್ಟಲ್ ಆಗಿರುತ್ತೆ. ಸೊ ಬೇರೆ ನಿಮ್ಮ ಪ್ರಮೋಷನ್ಗಾಗ್ಲಿ, ಸೊ ದಟ್ ಈಸ್ ಡಿಫ್ರೆಂಟ್, ಬಟ್ ಸ್ಟಿಲ್ ಇಟ್ ಈಸ್ ಯುವರ್ ಡೇಟಾ. ಇಫ್ ವೆನ್ ಎವರ್ ಕೆ ಪಿ ಎಸ್ ಸಿ ವಾಂಟ್ ಟು ಟೇಕ್ ಸಮಥಿಂಗ್, ಇಲ್ಲಿಂದ ಅವ್ರು ತಗೊಳ್ತಾರೆ. ಸೊ ಹಾಗಾಗಿ ನಿಮ್ಮಲ್ಲಿ ಎಂ ವಿ ಎಸ್ ಸಿ ನೀವು ಮಾಡ್ತಿದ್ರೆ ಕಂಪ್ಲೀಟ್ ಆಗಿದ್ರೆ ಕೊಡಿ, ಇಲ್ಲ ಅಂದ್ರೆ ನಾಟ್ ಅ ಪ್ರಾಬ್ಲಮ್. ದೆನ್ ರಿಸರ್ವೇಶನ್ ಬಂದಾಗ ಇದನ್ನ ನಾನು ಗಮನ ಇಟ್ಕೊಂಡು ಕೇಳಿ. ಆಕ್ಚುಲಿ ನಿಮಗೆ ಯಾವುದೇ ತರ ಸಮಸ್ಯೆ ಇಲ್ಲಿ ಬಂದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ ಇದೆ, ನಮ್ಮ ಫೋರ್ಸೈಟ್ ಕೆ ಎಸ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಫೋರ್ಸೈಟ್ ಕೆ ಎಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೊಂದು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಅಲ್ಲಿ ನಮ್ಮ ಟೀಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವುದೇ ಥರ ರಿಸರ್ವೇಷನ್ ಬಗ್ಗೆ ಪ್ರಾಬ್ಲಮ್ ಫೇಸ್ ಆಗ್ತಿದ್ರೆ ವಿ ಆರ್ ದೇರ್. ರೆವಿನ್ಯೂ ಇಲಾಖೆಯವರು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಏನು ಪ್ರಾಬ್ಲಮ್ ಇದೆ ಅಂತ. ಸೊ ವೆರಿ ಇಂಪಾರ್ಟೆಂಟ್ಲಿ ರಿಸರ್ವೇಷನ್ ಸರ್ಟಿಫಿಕೇಟು 10th ಆಫ್ ಈ ಏನು ಮಂತ್ ಇದೆ ಸೆಪ್ಟೆಂಬರ್, ಸೊ 10th ಆಫ್ ಬಿಫೋರ್ ಕ್ಲೋಸಿಂಗ್ ಆಫ್ ಅಪ್ಲಿಕೇಶನ್ ಸರ್ಟಿಫಿಕೇಟ್ ಜನರೇಟ್ ಆಗಿರಬೇಕು. ಸೊ ಡೋಂಟ್ ವೇಟ್ ಫಾರ್ ದ ಲಾಸ್ಟ್ ಮೂಮೆಂಟ್. ನೀವು ತಾಲೂಕ್ ಆಫೀಸಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, 2 ರಿಂದ 3 ದಿನದಲ್ಲಿ ಮಾಡಿಕೊಡ್ತಾರೆ. ಸೊ ಅದೊಂದು ನಾನು ಸಜೆಷನ್ ಹೇಳ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಿಮ್ಮ ರಿಸರ್ವೇಷನ್ ಸರ್ಟಿಫಿಕೇಟ್ ನಾನು ಹೇಳಿದೆ. ಸೊ ಯಾವುದೇ ಥರ ಫೋರ್ಜರಿ ಅಥವಾ ಇದು ಮಾಡಿ ಕ್ಲೈಮ್ ಮಾಡೋದಾಗ್ಲಿ ಆ ಥರ ಏನು ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ವೆರಿಫಿಕೇಷನಲ್ಲಿ ಸಿಕ್ಕಾಕೊಂತೀರ. ಜೆನ್ವಿನ್ ಆಗಿರಬೇಕು ರಿಸರ್ವೇಷನ್, ಆಗ ಮಾತ್ರ ನೀವು ಅಪ್ಲೈ ಮಾಡಿ. ಸೊ ಮತ್ತೆ ಇನ್ ಕೇಸ್ ನಿಮ್ಮ ಎನಿ ಅದರ್ ರೂರಲ್ ಮೀಡಿಯಂ, ರೂರಲ್ ಅಥವಾ ಕನ್ನಡ ಮೀಡಿಯಂ ಒಂದ್ಸಲ ಇದು ಮಾಡಿಸಿದ್ರೆ ಸಾಕು, ದಟ್ ವಿಲ್ ಬಿ ಅಪ್ಲಿಕೇಬಲ್. ಸೊ ನೀವು ಯಾವಾಗೋ 2008 ಮಾಡಿಸಿದ್ದೀನಿ ಸರ್, ಅದು ವ್ಯಾಲಿಡ್ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ, ಇಟ್ ಈಸ್ ವ್ಯಾಲಿಡ್, ಇಟ್ ಈಸ್ ಅಪ್ಲಿಕೇಬಲ್. ನೀವು ಲೈಫ್ ಟೈಮ್ ಹೆಚ್ ಕೆ ಸರ್ ನಂದು ಹೆಚ್ ಕೆ ಇದೆ, ಅದು ವ್ಯಾಲಿಡ್ ಇದೆಯಾ, ಇಟ್ ಈಸ್ ಆಲ್ಸೋ ವ್ಯಾಲಿಡ್. ಓನ್ಲಿ ನಿಮಗೆ ಕಾಸ್ಟು ಮತ್ತೆ ಇನ್ಕಮ್ ಇದು ಚೇಂಜ್ ಆಗುತ್ತೆ. ಸೊ ಬೇರೆ ಎಲ್ಲ ರಿಮೈನ್ ಸೇಮ್. ನೀವು ಆದಷ್ಟು ನಿಮ್ಮ ಗೆ ಅದು ಬರ್ತಿದ್ರೆ ರಿಸರ್ವೇಷನ್ ಇದು ಕ್ಲೈಮ್ ಆಗ್ತಿದ್ರೆ ಅಪ್ಲೈ ಮಾಡ್ಕೊಳ್ಳಿ. ದೆನ್ ಕಮಿಂಗ್ ಟು ಎಕ್ಸ್ಪೀರಿಯನ್ಸ್ ಡೀಟೇಲ್ಸು, ಇದು ಯಾವುದೇ ಕಾರಣಕ್ಕೆ ತುಂಬಕ್ಕೆ ಹೋಗಬೇಡಿ. ಸುಮ್ಮನೆ ಇಟ್ಸ್ ನೋ ನೀಡ್ ಆಫ್, ಇಟ್ ಹ್ಯಾಸ್ ನೋ ರಿಲೆವೆನ್ಸ್ ಅಟ್ ಆಲ್. ಇದೇನು ಸೆಲೆಕ್ಷನ್ ಏನು ಡಿಸೈಡ್ ಮಾಡಲ್ಲ ಇದರಲ್ಲಿ. ಸೆಲೆಕ್ಷನ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಮೆರಿಟ್. ಓಕೆ, ನಾಟ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಮತ್ತೆ ಯಾಕೆ ಇದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಪೋಸ್ಟ್ ಇದಾವೆ ಕೆ ಪಿ ಎಸ್ ಸಿ ರೆಕ್ರೂಟ್ ಮಾಡುತ್ತೆ. ಯಾವುದಂದ್ರೆ ಅದು ಲೈಕ್ ಫಾರೆನ್ಸಿಕ್ ಲ್ಯಾಬ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿ ರಿಲೇಟೆಡ್ ಅಲ್ಲಿ ಆಗಿರ್ಬೋದು. ಇಲ್ಲಿ MBA ಜೊತೆಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, 2 years ಆಫ್ ಎಕ್ಸ್ಪೀರಿಯನ್ಸ್, ಅದು ಫಿಲ್ ಮಾಡೋದಕ್ಕೆ ಇಲ್ಲಿ ಕೇಳ್ತಾರೆ. ಬಟ್ ಯಾವುದೇ ಕಾರಣಕ್ಕೆ ಇವನ್ ನೀವು ವರ್ಕಿಂಗ್ ಇದ್ದೀರಾ ಅಂತಾನು ತೋರಿಸ್ಕೊಳ್ಬೇಡಿ. ಸೊ ಪ್ಲೀಸ್ ಮೇಕ್ ಶೋರ್ ದ್ಯಾಟ್ it is very private part what your experience, and it's not needed also. So this is one of the detail I wanted to share with you. Experience details ಏನು ಹಾಕಕ್ಕೆ ಹೋಗ್ಬೇಡಿ. In case if you are working with the government sector already ಇದ್ದಿದ್ರೆ then you can share, ಬಟ್ ಇಲ್ಲ ಅಂದ್ರೆ ನೀವು ಏನು ಶೇರ್ ಮಾಡಕ್ಕೆ ಹೋಗ್ಬೇಡಿ. ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ ವಿಲ್ ಬಿ ಸ್ಟಡಿಂಗ್. ಅದರ್ ಡೀಟೇಲ್ಸ್ ಅಲ್ಲಿ ನೀವು ಏನು ಅಷ್ಟೇನಿರಲ್ಲ. ಲೈಕ್ ಇಫ್ ಯು ಹ್ಯಾರ್ ಅದರ್ ದ್ಯಾನ್ ಕ್ವಾಲಿಫಿಕೇಶನ್ ಅಲ್ಲಿ ಕೊಟ್ಟಿದ್ರೆ ನೀವು ಫಿಲ್ ಮಾಡಿ. ಇಫ್ ನಾಟ್ ಕಂಪಲ್ಸರಿ ಇದೊಂದು ಫಿಲ್ ಮಾಡಿ, ಇಲ್ಲಾಂದ್ರೆ ಬಿಡ್ಬೋದು. ಕಮಿಂಗ್ ಟು ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್, ಇದ್ರಲ್ಲಿ ನಾನು ಹೇಳ್ತೀನಿ ಆಲ್ಮೋಸ್ಟ್ ನೋ ಅಂತಾನೆ ಸೆಲೆಕ್ಟ್ ಮಾಡಿ. ಅಂಡ್ ಯು ಹ್ಯಾವ್ ಟು ಅಪಿಯರ್ ದಿಸ್ ಎಕ್ಸಾಮ್ ಅಂಡ್ ಕ್ವಾಲಿಫೈ. ಇದು ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ನೀವೇನಿರ್ತೀರಾ, ನಿಮಗೆ ಈ ವಿವೋ ಆರ್ಡರ್ ಕಾಪಿ ಕೊಡಲ್ಲ, ವೆರಿಫಿಕೇಶನ್ ಕರೆಯಲ್ಲ. ಸೊ ಯು ಹ್ಯಾವ್ ಟು ಕಂಪಲ್ಸರಿಲಿ ಕ್ವಾಲಿಫೈ ಕನ್ನಡ ಎಕ್ಸಾಮ್. ಇದ್ರ ಬಗ್ಗೆ ನಾವು ಫ್ರೀಯಾಗಿ ಮಟೀರಿಯಲ್ ಮತ್ತೆ ಏನೇನು ಬೇಕು ಇದಕ್ಕೆ ನಾವು ಫ್ರೀಯಾಗಿ
ಫ್ರೀಯಾಗಿ ಒಂದು ವೆಬಿನಾರ್ ಕೂಡ ವರ್ಕ್ಶಾಪ್ ಕೂಡ ಮಾಡ್ತೀವಿ. ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು ಜಾಯಿನ್ ಫೋರ್ ಸೈಟ್ ಕೆ ಎಸ್ ಚಾನಲ್. ಸೊ ಐ ಜಸ್ಟ್ ರೈಟ್ FORSIGHT ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲೂ ಕೊಟ್ಟಿರ್ತೀನಿ. ಸೊ ಜಸ್ಟ್ ಸರ್ಚ್ ಮಾಡಿ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಅಲ್ಲಿ ನಾವು ಕನ್ನಡ ಕಂಪಲ್ಸರಿ ಎಕ್ಸಾಮ್ ಯಾವ ತರ ಕ್ವಾಲಿಫೈ ಮಾಡಬೇಕು, ಇಲ್ಲಿ ಜಸ್ಟ್ ನಾನು ಹೇಳ್ತೀನಿ 150 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ ನಿಮ್ 50 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಅದಕ್ಕೆ ಏನೇನು ಓದ್ಬೇಕಂತ ನಾವು ಅಲ್ಲಿ ಫ್ರೀಯಾಗಿ ಪ್ರೊವೈಡ್ ಮಾಡಿದ್ದೀವಿ. ಸೊ ವಿಲ್ ಪ್ರೊವೈಡ್ ಇನ್ ಕಮಿಂಗ್ ಡೇಸ್. ಸೊ ಪ್ಲೀಸ್ ಮೇಕ್ ಶೋರ್ ಯು ಗೆಟ್ ದೆಮ್ ಅಕ್ಸೆಸ್. ಅಂಡ್ ಆಲ್ಸೋ ಕಂಪಲ್ಸರಿ ಕನ್ನಡ ನೀವು ಬಹಳಷ್ಟು ಗ್ಯಾಪ್ ಆಗಿರುತ್ತೆ, ಅದನ್ನ ಸ್ವಲ್ಪ ಡೈಲಿ ನ್ಯೂಸ್ ಪೇಪರ್ ಓದೋದು ಸ್ವಲ್ಪ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಂಡ್ ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್, ಫೀ ಪೇಮೆಂಟ್ ಬಂದಾಗ, ಸೊ ಪ್ಲೀಸ್ ಮೇಕ್ ಶೋರ್ ಫೀ ಪೇಮೆಂಟ್ ಆದ್ಮೇಲೆ ಟ್ರಾನ್ಸಾಕ್ಷನ್ ID ಬರುತ್ತೆ. ಸೊ ಟ್ರಾನ್ಸಾಕ್ಷನ್ ID ನ ನೀವು ಏನ್ ಮಾಡಿ ಅದನ್ನ ಒಂದ್ ಕಡೆ ಬರ್ದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ. ಸೊ ಮೇಲ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ, ಅದು ಒಂದು ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಮ್ಮೆ ಪೇಮೆಂಟ್ ಮಾಡಿರ್ತೀವಿ, ಪೇಮೆಂಟ್ ಆಗಿದ ತಕ್ಷಣ ಅದು ಏನಾಗುತ್ತೆ, ಆ, ಮತ್ತೆ ಒಂದ್ ವೀಕ್ ಆದ್ಮೇಲೆ ನೀವು ಪೋರ್ಟಲ್ ಅಲ್ಲಿ ಬಂದು ನೋಡಿದಾಗ ಅಲ್ಲಿ ರಿಫ್ಲೆಕ್ಟ್ ಆಗ್ತಿರಲ್ಲ. ಪೇಮೆಂಟ್ ಅಂತ ಇರುತ್ತಲ್ವಾ, ಅಲ್ಲಿ ನೋ ಅಂತ ತೋರಿಸ್ತಿರುತ್ತೆ. ಅದು ಹಂಗ ಆಗ್ಬಾರ್ದು, ಎಸ್ ಅಂತಾನೆ ತೋರಿಸ್ತಿರ್ಬೇಕು. ಇದನ್ನ ಅವಾಯ್ಡ್ ಆಗ್ಬೇಕಾದ್ರೆ ನೀವು ಟ್ರಾನ್ಸಾಕ್ಷನ್ ID ತಗೊಂಡಿಟ್ಕೊಳ್ಳಿ. ಲಾಸ್ಟ್ ಮೂಮೆಂಟ್ ಅಲ್ಲಿ CTA ಎಕ್ಸಾಮ್ ಅಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ರಿಗೆ ಆಗಿತ್ತದು. ಪೇಮೆಂಟ್ ಮಾಡಿದ್ರು, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಇಟ್ಕೊಂಡಿದ್ರು, ಜಸ್ಟ್ ವಿ ಪುಟ್ ಅನ್ ಇಮೇಲ್. ಸೊ KPSC ಕಡೆಯಿಂದ ಅದನ್ನ ರೆಕ್ಟಿಫೈ ಮಾಡಿ ಅದು ಎಸ್ ಮಾಡಿದ್ರು. ಸೊ ಅದಕ್ಕೆ ನಿಮ್ಮ ಡೀಟೇಲ್ಸ್ ಎವಿಡೆನ್ಸ್ ಎಲ್ಲ ಇಟ್ಕೊಳ್ಳಿ, ಏನೇ ಪ್ರಾಬ್ಲಮ್ ಆಗಬಾರ್ದು ಇನ್ ಫ್ಯೂಚರು. ಸೊ ಅದಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ಲಿ, ಈ ಎಕ್ಸಾಮ್ ನೀವು ಯಾವುದೇ ಥರ ಪ್ರಿಪ್ರೇಷನ್ ಮಾಡಬೇಕಾದ್ರೆ ವಿ ಹ್ಯಾವ್ ಲಾಂಚ್ ದ ಕೋರ್ಸ್. ಸೊ ಅದರಲ್ಲಿ ನಿಮಗೆ GK ಪೇಪರ್ ಏನಿದೆ, GK ಪೇಪರ್ 300 ಮಾರ್ಕ್ಸು, ಮತ್ತೆ ಸ್ಪೆಸಿಫಿಕ್ ಪೇಪರ್ ಏನಿದೆ ಇದಕ್ಕೆ 300 ಮಾರ್ಕ್ಸ್. ಇಲ್ಲಿ ನಾವು 10 ಟೆಸ್ಟ್ ನ ಡಿಸೈನ್ ಮಾಡಿದ್ದೀವಿ. ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಫ್ರೀ ಫಾರ್ ದಿ ಸ್ಟೂಡೆಂಟ್ ಹೂ ಆರ್ ಟೇಕಿಂಗ್ ದಿ ಕೋರ್ಸ್ ಫಾರ್ GK ಪೇಪರ್. ಇದರಲ್ಲಿ ನಾವು ಎಲ್ಲ ಕವರ್ ಮಾಡ್ತೀವಿ. ವಿ ಹ್ಯಾವ್ ಡಿಸೈನ್ ಆಸ್ ಪರ್ ದಿ ವಿವೋ ಎಕ್ಸಾಮ್. ಇದರಲ್ಲಿ ಏನಿದೆ ಅಂದ್ರೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್. ಇದಕ್ಕೆ ಸೋಷಿಯಲ್ ಸೈನ್ಸ್ ನಿಮ್ಗೆ ಬಹಳಷ್ಟು ಬುಕ್ಸ್ ಬರ್ತವೆ, ಬಟ್ ವಿ ಹ್ಯಾವ್ ಡಿಸೈನ್ಡ್ ಇನ್ ಸಚ್ ಅ ವೇ ದಟ್ ಇದರಲ್ಲಿ ಎಲ್ಲ ಕವರ್ ಆಗುತ್ತೆ. ಸೊಸೈಟಿಯಲ್ಲಿ ಏನೇನು ಕೇಳ್ತಾನೆ ನಿಮ್ಗೆ ಗೊತ್ತಿದೆಯಾ? ಸೊಸೈಟಿಯಲ್ಲಿ ಬಂದು ಫ್ಯಾಮಿಲಿ ರಿಲೇಟೆಡ್, ವಾಟ್ ಈಸ್ ಕಾಸ್ಟ್, ಕ್ಲಾನ್, ಇವೆಲ್ಲ ಎಲ್ಲೂ ಕವರ್ ಮಾಡಲ್ಲ ಇದು. ಸೊ ವಿ ಹ್ಯಾವ್ ಮೇಡ್ ಅ ಮಟೀರಿಯಲ್. ಸೊ ಜಾಗ್ರಫಿ ಆಗಿರ್ಬೋದು, ಎಷ್ಟು ಬೇಕು ಅಷ್ಟೇ ನಾವು ಡಿಸೈನ್ಡ್ ಆಗಿ ಕ್ಯಾಪ್ಸ್ಯೂಲ್ ಥರ ಮಾಡಿದ್ದೀವಿ. ಮತ್ತೆ ವೀಕ್ಲಿ ಟೆಸ್ಟ್ ಮಾಡ್ತಿರ್ತೀವಿ ನಮ್ಮ ಇದರಲ್ಲಿ, ಸಬ್ಜೆಕ್ಟ್ ಟೀಚ್ ಮಾಡಿದ ತಕ್ಷಣ. ಸೊ ಲೇಟಾಗಿ ಜಾಯ್ನ್ ಆದವರು ವಿಡಿಯೋಸ್ನ ಅಕ್ಸೆಸ್ ಮಾಡ್ಬೋದು. ಸೊ ಪಿಯರ್ ಗ್ರೂಪ್ ಇದೆ, ಅದರಲ್ಲಿ ನೀವು ಏನೇ ಡೌಟ್ಸ್ ಇದ್ರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ದಿಸ್ ಈಸ್ ಹೌ we have made our course, and more than 100 students has joined. And so you can join, you can take the benefit. And we hope it's a privilege for all of us to teach the doctors who are going to serve the country and the nation. So if you have any doubts, please feel free to reach us, and we are happy to help you. And and also one more, please share with your friends who are looking for the quality course and also guidance. We are there, and we our team are best, and we can do best from our side. So thanks for watching, and kindly share with your friends. And till then, we'll see you in the coming videos and coming sessions. Till then, take care. Bye bye.